ದೇವೇಂದ್ರ ಫಡ್ನವೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನ ಮಾಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಫೋನ್ ಮಾಡಿ ವಿಚಾರವನ್ನ ತಿಳಿದುಕೊಂಡಿರುವಂಥದ್ದು ನರೇಂದ್ರ ಮೋದಿ ಅವರು ಅಜಿತ್ ಪವಾರ್ ಮರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿರ್ಬೋದು, ಏನೇ ಆಗಿರ್ಬೋದು, ಒಬ್ಬ ಪ್ರಮುಖ ನಾಯಕರ ಸಾವು ಅನ್ನುವಂಥದ್ದು ಎಂಥವ್ರಿಗಾದರೂ ಕೂಡ ಒಂದು ಆತಂಕವನ್ನು ತಂದಿಡುತ್ತೆ. ಬಾರಾಮತಿಯಲ್ಲಿ ಶವ ಇದೆ, ಅಲ್ಲೇ ಅಪಘಾತ ಆಗಿದ್ದು ಏನಾಯಿತು ಅನ್ನುವಂಥದ್ರ ಬಗ್ಗೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೋನ್ ಮಾಡಿ ವಿಚಾರವನ್ನು ತಿಳ್ಕೊಂಡಿರುವಂಥದ್ದು. ಯಾಕಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಂಥವರು ಶರದ್ ಪವಾರ್ ಅವರು, ಅವರ ಸೋದರಳಿಯ ಅಜಿತ್ ಪವಾರ್. ಅವರಲ್ಲಿ ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಪಕ್ಷದಿಂದ ಹೊರಗಡೆ ಇರ್ಬೋದು, ಈಗ ಮತ್ತೆ ಹೊಂದಾಣಿಕೆ ಆಗ್ತಾ ಇರ್ಬೋದು. ಬಟ್ ಅಜಿತ್ ಪವಾರ್ ಅಂದರೆ ಎಷ್ಟು ಪವರ್ಫುಲ್ ನಾಯಕ ಅನ್ನುವಂಥದ್ದು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ಶರದ್ ಪವಾರ್ ಅವರ ನೆರಳಿಂದ ಹೊರಗೆ ಬಂದು 41 ಸ್ಥಾನವನ್ನು ಗೆಲ್ಲೋದು ಅಷ್ಟೇ ಈಸಿ ಅಲ್ಲ. ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಏನಾಯಿತು ಏನು ಎತ್ತ ಅನ್ನುವಂಥದ್ರ ಬಗ್ಗೆ. ಒಂಥರ ಎಂಥ ನಾಯಕರಿಗಾದರೂ ಕೂಡ ಒಂದು ದಿಗ್ಭ್ರಾಂತಿಯನ್ನು ತಂದಿರುವಂಥ ವಿಚಾರ ಇದು, ಆಘಾತವನ್ನು ತರುವಂಥ ವಿಚಾರ. ಗುಡಿಲಿ ಮತ್ತೊಂದು ವಿಚಾರ ಅಂದರೆ ಬಾರಾಮತಿ, ನಾವು ಆಗಲೇ ಮಾತನಾಡ್ತಾ ಇದ್ವಲ್ಲ, ಎಲ್ಲಿಂದ ತಮ್ಮ ರಾಜಕೀಯದ ಪರ್ವ ಹೆಜ್ಜೆಗಳು ಶುರುವಾದವು ಅಲ್ಲೇ ಒಂದು ದುರಂತ ಅಂತ್ಯವನ್ನು ಕಂಡಿದ್ದಾರೆ ಅಜಿತ್ ಪವಾರ್ ಅವರು. ನಿಜಕ್ಕೂ ಅಲ್ಲಿನ ಜನಕ್ಕೆ ಇದನ್ನು ಅರಗಿಸ್ಕೊಳ್ಳಿಕ್ಕೆ ಇನ್ನು ಎಷ್ಟು ವರ್ಷ ಬೇಕೋ ಏನೋ. ಬಿಕಾಸ್ ಅದೊಂಥರ ರಾಜಕೀಯ ಗಟ್ಟಿ ನೆಲೆ, NCPಯ ಕ್ಯಾಪಿಟಲ್ ಅದು ಬಾರಾಮತಿ ಅನ್ನುವಂಥದ್ದು. ಬಾರದ ಊರಿಗೆ ಹೋಗಿದ್ದಾರೆ ಅಜಿತ್ ಪವಾರ್. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮೋಸ್ಟ್ ಪ್ರಾಬಲಿ ಈ ಥರ ಒಂದು ಗಟ್ಟಿ ನಿರ್ಧಾರಗಳು, ನೇರ ದಿಟ್ಟವಾಗಿ ಮಾತನಾಡುವಂಥದ್ದು, ಅವ್ರ ಕಾಂಟ್ರವರ್ಸಿ ಏನೇ ಇರ್ಬೋದು, ಬಟ್ ಪವರ್ಫುಲ್ ನಾಯಕರಾಗಿದ್ದಂಥವ್ರು ಶರದ್ ಪವಾರ್ ಅಡಿಯಲ್ಲಿ ಬೆಳೆದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಿಸ್ಸಿಂಗ್ ಇದು. ಖಂಡಿತವಾಗಿಯೂ ಪೃಥ್ವಿ. ಯಾಕಂದ್ರೆ ನೋಡಿ, ಬಾರಾಬಂಕಿ ಅನ್ನುವಂತ ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಜನರಿಗೆ ಒಂದು ಅತಿ ದೊಡ್ಡ ಶಕ್ತಿ ಈ ಮಾಸ್ ಲೀಡರ್ಗಳ ಒಂದು ಸ್ಪೆಷಾಲಿಟಿನೇ ಇದಾಗಿರುತ್ತೆ. ಅವರ ಮೇಲೆ ಎಷ್ಟೇ ಆರೋಪಗಳು ಬಂದರೂ ಕೂಡ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರ್ತವೆ. ರಾಜಕೀಯದಲ್ಲಿ ಒಂದು ಭ್ರಷ್ಟಾಚಾರ ಆರೋಪಗಳು, ತನಿಖೆ, ಅವರ ಮೇಲೂ ಕೂಡ ಸಾಕಷ್ಟು ತನಿಖೆಗಳಾಗಿದ್ದಾವೆ. ಎಲ್ಲ ಇದ್ರೂ ಕೂಡ ಜನ ಬೆಂಬಲ ಅನ್ನುವಂಥದ್ದು ನಿರಂತರವಾಗಿರುತ್ತೆ. ಯಾಕಂದ್ರೆ ನಮ್ಮವರು ಇವರು ಅಂತೇಳಿ ಜನ ಅವರನ್ನ ತಮ್ಮ ಅಷ್ಟು ಒಳಗೊಂಡಿರ್ತಾರೆ. ಜೊತೆಗೆ ಅವರಿಗೆ ಆಗಬೇಕಾದಂತ ಕೆಲಸ ಪ್ರತಿಯೊಂದರಲ್ಲೂ ಕೂಡ ಬಾರಾಮತಿಗೆ ಏನೆಲ್ಲ ಸಲ್ಲಬೇಕು ಅದನ್ನ ಒಂದು ಸಲ್ಲಿಸುವಂತ ಕೆಲಸವನ್ನ ಕೂಡ ಅಜಿತ್ ಪವಾರ್ ಮಾಡ್ತಾ ಬರ್ತಿರ್ತಾರೆ. ಈಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಬಾರಾಮತಿ ಜನರ ಒಂದು ಧ್ವನಿಯಾಗಿ ಅವರು ಮಹಾರಾಷ್ಟ್ರ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇದ್ದಂಥವ್ರು. ಹೀಗಾಗಿ ಸಹಜವಾಗಿ ಅಲ್ಲಿಯ ಜನರಿಗೆ ಆಘಾತ ಆಗೋದ್ರ ಜೊತೆಯಲ್ಲಿ ನಂಬೋದಕ್ಕಾಗೋತಿಲ್ಲ ಈ ರೀತಿಯಾಗಿ ಘಟನೆಗಳಾಗ್ತಾವಲ್ಲ ಪೃಥ್ವಿ. ಆದಾಗ ಸಹಜವಾಗಿ ನಿಜಕ್ಕೂ ಅದರಲ್ಲಿ ಇದ್ರ ಅವರು ಅಥವಾ ಅವ್ರು ಬಂದಿರ್ಲಿಲ್ವಾ, ಆ ಫ್ಲೈಟ್ ಮಿಸ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ಮ ಈ ಸೌಂದರ್ಯ ಘಟನೆ ಆದಂತ ಸಂದರ್ಭದಲ್ಲೂ ಕೂಡ ಇವತ್ತು ಅದನ್ನೇ ಮಾತಾಡ್ಕೊಳ್ಳೋದು ಏನಂದ್ರೆ, ಅವತ್ತು ಅವ್ರು ಅದನ್ನ ಹೋಗದೇ ಇದ್ರೆ ಚೆನ್ನಾಗಿತ್ತ, ಅದ್ರಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇರೋದು ಮುಂಚೆನೆ ಗೊತ್ತಾಗ್ಲಿಲ್ವಾ, ಒಬ್ಬ VVIP ಪ್ರಯಾಣ ಮಾಡುವಂತ ಸಂದರ್ಭದಾಗ ಹೇಗೆ ಇಷ್ಟು ನಮ್ಮ ಫ್ಲೈಟ್ಗಳು ಒಂದು ಸೇಫ್ಟಿಗೆ ಗಮನವನ್ನ ಕೊಡೋದಿಲ್ಲ ಅಂತೇಳಿ. ಈಗ DGCA ಮೇಲೆ ಕೂಡ ಇರುವಂತ ಪ್ರಶ್ನೆಗಳೇ ಅದು. ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಈ ವಿಮಾನ ಅಪಘಾತಗಳು, ಚಾರ್ಟರ್ಡ್ ಫ್ಲೈಟ್ ಅಪಘಾತಗಳು, ಈ ಹೆಲಿಕಾಪ್ಟರ್ ಅಪಘಾತಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಇದರಲ್ಲಿ ಕೆಲವೊಂದಿಷ್ಟು ಮಾತುಗಳು ಬರ್ತವೆ, GPS ಜಾಮಿಂಗ್ ರೀತಿಯಾಗಿರ್ತಕ್ಕಂಥ ಶತ್ರು ದೇಶಗಳು ಇದರಲ್ಲಿ ಕೆಲವೊಮ್ಮೆ ಸಬಟೈಜ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತವೆ ಅಂತೇಳಿ ಏನೇ ಆರೋಪಗಳು ಬರ್ತಾ ಇದ್ರು ಕೂಡ ನಮ್ಮ TDS ಆಗಿದ್ದಂತ ಬಿಪಿನ್ ರಾವತ್ ಅವರೇ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ತಾರೆ. ಹಾಗಿದ್ರೆ ಇಷ್ಟು VVIPಗಳು ಸಾವನ್ನಪ್ಪುವಂತ ಸಂದರ್ಭದಲ್ಲಿ ಯಾಕೆ ಸೇಫ್ಟಿ ಮೆಜರ್ಸ್ ನಲ್ಲಿ ಇನ್ನೂ ಸುಧಾರಣೆ ಆಗ್ತಾ ಇಲ್ಲ ಅಂತ ಸಹಜವಾಗಿ ಪ್ರಶ್ನೆಗಳಂತೂ ಮೂಡ್ತವೆ. ನಾವು ಇವತ್ತಿನ ಘಟನೆಯನ್ನ ನೋಡ್ತಾ ಇದ್ರು ಕೂಡ ಅಜಿತ್ ಪವಾರ್ ಅನ್ನುವಂಥವ್ರು ಒಂದು ಉಪಮುಖ್ಯಮಂತ್ರಿ ಜೊತೆಗೆ ರಾಜಕೀಯವಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಅವರು. ಅಂತ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡುವಂತ ಎಲ್ಲಿಗೆ ಒಂದಿಷ್ಟು ವಾಹನಗಳೇನಿದಾವೆ, ಹೆಲಿಕಾಪ್ಟರ್ಗಳಿರ್ಬೋದು ಅಥವಾ ಈ ಚಾರ್ಟರ್ಡ್ ಫ್ಲೈಟ್ಸ್ಗಳಿರ್ಬೋದು, ಅದರ ಸುರಕ್ಷತೆಯ ಬಗ್ಗೆ ಮೆಜರ್ಸ್ ಏನ್ ಮಾಡ್ತಾರೆ. ಈಗ ನಾವು ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದೀವಿ ಪೃಥ್ವಿ. ಕಳೆದ ಬಾರಿ ಚಿತ್ರದುರ್ಗದಲ್ಲೂ ಕೂಡ ಇದು ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ, ಕೊನೆಗೂ ಅದನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗುತ್ತೆ. ಅಂದ್ರೆ VVIPಗಳು ಪ್ರವಾಸವನ್ನ ಮಾಡ್ತಾ ಇದ್ರು ಕೂಡ ಅದಕ್ಕೆ ಒಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಕೇರ್ ಅನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಎಲ್ಲರ ಜೀವನವೂ ಮುಖ್ಯ ಆಗಿರುತ್ತೆ. ಜನಸಾಮಾನ್ಯರು ಹೋಗುವಾಗಲೂ ಕೂಡ ಅಷ್ಟೇ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿ, ಅದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಒಂದು ರಾಜ್ಯದ ಅಥವಾ ಒಂದು ಪಕ್ಷದ ಶಕ್ತಿಯಾಗಿರ್ತಾರೆ. ಅಂತವರ
ಪ್ರಯಾಣ ಮಾಡುವಾಗಲೂ ಕೂಡ ಹೇಗೆ ಇಂಥ ಅಪಘಾತಗಳು ಸಂಭವಿಸ್ತವೆ ಅನ್ನುವಂಥದ್ದು ಸಹಜವಾಗಿರತಕ್ಕಂಥ ಪ್ರಶ್ನೆಗಳು ಮತ್ತು ಆಕ್ರೋಶಕ್ಕೆ ಇದು ಕಾರಣ ಆಗುವಂಥದ್ದೇ. ರಾಜಶೇಖರ್ ರೆಡ್ಡಿ ಅವರ ಹೆಲಿಕಾಪ್ಟರ್ ಪತನ ಆದಾಗಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ನೋಡಿ. ರಾಜಶೇಖರ್ ರೆಡ್ಡಿ ಅವರ ಪತನ ಆಗ್ತಿದ್ದ ಹಾಗೇನೆ, ಅವರ ಹೆಲಿಕಾಪ್ಟರ್ ಪತನ ಆಗ್ತಿದ್ದ ಹಾಗೇನೆ ಇಡೀ ಆಂಧ್ರ ಪ್ರದೇಶದ ರಾಜಕೀಯ ಬದಲಾಗೋಯ್ತು. ಆಂಧ್ರ ಪ್ರದೇಶ ಎರಡು ಹೋಳಾಗಿ ಒಡೆದೋಯ್ತು, ತೆಲಂಗಾಣ ಆಯ್ತು. ಅಕಸ್ಮಾತ್ ಅವ್ರು ಇದ್ದಿದ್ರೆ ಆ ತರ ಆಗುವಂತ ಸನ್ನಿವೇಶ ಬರ್ತಿರ್ಲಿಲ್ಲ. ಹೀಗಾಗಿ ಇವತ್ತಿನ ಘಟನೆಯನ್ನ ಆಧಾರವಾಗಿ ಇಟ್ಟುಕೊಂಡು ನೋಡುವಾಗ ನಿಜಕ್ಕೂ ಕೂಡ ಸುರಕ್ಷಿತವಾಗಿದಾವ ನಮ್ಮ ವಿಮಾನಗಳು ಅಥವಾ ನಮ್ಮ ಈ ಚಾರ್ಟರ್ ಫ್ಲೈಟ್ಸ್, ಹೆಲಿಕಾಪ್ಟರ್ಗಳು ಅನ್ನುವಂಥದ್ದು ಪ್ರಶ್ನೆ ಅಂತೂ ಸಹಜವಾಗಿ ಮೂಡುತ್ತೆ. ಗುಡಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹಾಂ, माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं माणूस बघा किंवा काही काय इकडे त्या माणसाचं तिथं